ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಬರ್ತಿರಲಿಲ್ಲ ಅಂತ ಕೇಳ್ಕೊಂಡೆ. ಹಾಂ, ಮೊದಲಿಗೆ ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿ ನನ್ನ ಬಯೋಡೇಟನ್ನು ಓದಿದ್ವಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ಗುರುಗಳೇ ನಿಮಗೆ ವಂದಿಸ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸ್ತಾ, ಹಾಗೆ ವೇದಿಕೆ ಮುಂದೆ ಕುಳಿತಿರುವ ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಇವತ್ತು ಮೊದಲಿಗೆ ಹೇಳಬೇಕಂತಂದರೆ ಕ್ಲಬ್ ಇನ್ಸ್ಟಾಲೇಷನ್. ಇವತ್ತು 4 ಕ್ಲಬ್ಬು ಸೇರಿ ಇವತ್ತು ಕ್ಲಬ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಹೆಚ್ಚು ಪಾಪ ನಮ್ಮ ವರಲಕ್ಷ್ಮಿ ಮೇಡಮು ಮತ್ತು ನಮ್ಮ ವೇಣುಗೋಪಾಲ್ ಸರ್ ತುಂಬ ಎಫರ್ಟ್ ಹಾಕಿ ಇಷ್ಟು ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಇದರಲ್ಲಿ 4 ಜನ ಯಾಕಂದರೆ ಇದರಲ್ಲಿ ಏನು ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಅವತ್ತಿಂದ ಎಲ್ಲ ಚರ್ಚೆ ಮಾಡ್ತಾಯಿದ್ರು, ಏನೇನು ಮಾಡಬೇಕು ಏನು ಮಾಡಬೇಕು ಅಂತ. ಅದರಲ್ಲಿ ಹೆಚ್ಚು ಓಡಾಟ ತುಂಬ ಮಾಡಿ ಏನೋ ಮಾಡಿದ್ರು ಪಾಪ. ರಾತ್ರಿ 10 ಗಂಟೆವರೆಗೂ ಎಲ್ಲ ಕಾಲ್ ಮಾಡಿದ್ದಾರೆ ಎಲ್ಲರಿಗೂ. ಯಾರು ಕೂಡ ಅಟೆಂಡ್ ಆಗೋದಕ್ಕೆ ಆಗಲಿಲ್ಲ. ಮೋಸ್ಟ್ಲಿ ನಾವು ಬ್ಯುಸಿ ಇರ್ತಾರೆ. ಇವತ್ತು ಯೋಗ ಡೇ ಬೇರೆ ಇದೆಯಲ್ವಾ, ಸೊ ಎಲ್ಲ ಯೋಗ ಮಾಡೋದಕ್ಕೆ ಹೋಗಿರ್ತಾರೆ. ಹಾಗಾಗಿ ಮೋಸ್ಟ್ಲಿ ಬಂದಿರಲ್ಲ. ಹಾಗೆ ಫಸ್ಟಿಗೆ ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ಕ್ಲಬ್ ಬಗ್ಗೆ ಹೇಳಬೇಕು ಅಂತಂದರೆ, ಇವರು ನಮ್ಮ ವರಲಕ್ಷ್ಮಿ ಮೇಡಮ್ ಹೇಳಬೇಕಂತಂದರೆ ಒಂದು ಖುಷಿ ವಿಚಾರ. ಅವತ್ತು ಒಂದು ಮಾತನ್ನು ಹೇಳಿದ್ದು, ನಮ್ಮ ಆರ್ಗನೈಸೇಷನ್ಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಒಂದು ಮಾತಿಗೆ ಒಂದು ಬೆಲೆ ಕೊಟ್ಟು ಅವರು ಸಂಸ್ಥೆಗೆ ಬಂದರು. ಸೊ ಥ್ಯಾಂಕ್ ಯು ಮೇಡಮ್. ಹಾಗೆ ರಾಜು ಸರು ಅಷ್ಟೇ, ಅವರು ಬೇರೆ ಕಡೆ ತುಂಬ ಆಫರ್ ಇತ್ತು, ಬಟ್ ಆದರೂ ನಮ್ಮ ಒಂದು ಅಭಿಮಾನಕ್ಕೆ ಒಂದು ಮಾತು ಹೇಳಿದ್ದಕ್ಕೆ ಅವರು ಕೂಡ ಈ ಸಂಸ್ಥೆಗೆ ಬಂದರು. ಹಾಗೆ ಇವರು ನಮ್ಮ ಸವಿತಾ ಮೇಡಮ್ ಕೂಡ ಅಷ್ಟೇ, ವೈಟ್ ಫೀಲ್ಡಲ್ಲಿ ಇರೋದು, ಬಟ್ ಅಲ್ಲಿಂದ ಬರ್ತಾರೆ. ಸೊ ಅದಕ್ಕೆ ನಾವು ನಿಜವಾಗ್ಲೂ ಒಂದು ಚಪ್ಪಾಳೆ ಕೊಡಲೇಬೇಕು. ಅವರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರಂತಂದರೆ, ಸರ್ವೀಸ್ಗಳು ಇಂಥ ಸರ್ವೀಸ್ ಅವ್ರು ಮಾಡಲ್ಲ ಅಂತ ಇಲ್ಲ, ಎಲ್ಲ ಸರ್ವೀಸ್ಗಳನ್ನೂ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಚರ್ಚೆ ಕೂಡ ಮಾಡಿಕೊಂಡು. ಹಾಗೆ ಇನ್ನೊಬ್ಬರು ನಮ್ಮ ಅಶ್ವಿನಿ ಕ್ಲಬ್ ಪ್ರೆಸಿಡೆಂಟ್ ಮಾಲಾ, ಡಾಕ್ಟರ್ ಮಾಲಾ ಅಂತ. ಸೊ ಅವ್ರಿಗೆ ಬರಬೇಕಿತ್ತು, ಏನೋ ಒಂದು ಕಾರಣದಿಂದ ಬಂದಿಲ್ಲ. ಅವ್ರ ಪರವಾಗಿ ನಮ್ಮ ಟ್ರೆಜರರ್ ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಸೊ ಹಾಗಾಗಿ ಎಲ್ಲ ಪ್ರೆಸಿಡೆಂಟ್ಸು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಚೆನ್ನಾಗೆಲ್ಲ ಸರ್ವೀಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ ಹೇಳ್ದಂಗೆ ನಮ್ಮ ಗವರ್ನರ್ ಏನು ಹೇಳಿದ್ರು ಅಂತಂದರೆ, ನಮ್ಮದು ಪ್ರೋಟೋಕಾಲ್ಸ್ ಅನ್ನೋದು ಒಂದು ಇರುತ್ತೆ ಸರ್. ನಮ್ಮದು ಮೀಟಿಂಗ್ ಮಾಡೋದು ಸಿಸ್ಟಮ್, ನಾವೇನೇ ಮಾಡಿದ್ರೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿದ್ದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ನಮ್ಮ ವೇನು ಕೂಡ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಸರ್ವೀಸ್ಗಳು ಇವನ್ ಎಲ್ಲರೂ ಮಾಡ್ತಾರೆ. ಒಂದು ಮನೆಯಲ್ಲಿ ಒಂದು ಕೆಲಸದವ್ರಿಗೆ ಒಂದಷ್ಟು ಅಮೌಂಟ್ ಕೊಡ್ತೀವಿ, ಅಥವಾ ಏನೋ ಒಂದು ಮಾಡ್ತೀವಿ, ಅದು ಕೂಡ ಒಂದು ಸರ್ವೀಸ್ ಆಗುತ್ತೆ. ಸೊ ಸರ್ವೀಸ್ ಎಲ್ಲರಿಗೂ ಗೊತ್ತಿರುತ್ತೆ. ಮಂತ್ಲಿ ಮೀಟಿಂಗ್ನ ನಾವು ಪ್ರಾಪರಾಗಿ ನಾವು ಮಾಡಿಕೊಂಡು, ಇವಾಗ ಏನಾಗುತ್ತೆ, ಇವಾಗ ಯಾಕೆ ಬಂದಿಲ್ಲ ಅನ್ನೋದು ಒಂದು ರೀಸನ್ ಇದ್ದರೆ, ನಮಗೆ ಮಂತ್ಲಿ ಮೀಟಿಂಗ್ ಮಾಡಿ ಅವರಿಗೆ ಅರ್ಥ ಮಾಡಿಸಬೇಕು. ಸಂಸ್ಥೆ ಏನು, ನಾವೇನು ಮಾಡ್ತಿದ್ದೀವಿ, ಈ ಮಂತಲ್ಲಿ ನಾವೇನು ಮಾಡಿದ್ವಿ ಅನ್ನೋದನ್ನು ನಾವು ಅವಾಗ ಅವ್ರಿಗೆ ಹೆಚ್ಚು ಹೇಳ್ತಾ ಹೋದರೆ, ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಆ ಪ್ರೋಟೋಕಾಲ್ಸ್ ಏನಿದೆ ಅವಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅವರು ಕೂಡ ಇನ್ವಾಲ್ವ್ ಆಗಿ ಮಾಡ್ತಾರೆ. ಅದನ್ನೇ ನಾನು ಎಲ್ಲ ಪ್ರೆಸಿಡೆಂಟ್ಗಳಿಗೂ ಕೂಡ ನಾನು ಹೇಳ್ತೀನಿ, ಹೆಚ್ಚು ಹೊತ್ತು ನೀವು ಕ್ಲಬ್ ಮೀಟಿಂಗ್ಸ್ಗಳಿಗೆ ಆ ಥರದಕ್ಕೆ ಹೊತ್ತು ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಮೇಯ್ನ್, ಯಾಕಂದರೆ ಟೈಮ್ ಆಗಿರೋದ್ರಿಂದ ನಾವು ಜಾಸ್ತಿ ಮಾತಾಡೋದಕ್ಕೂ ಆಗಲ್ಲ. ಮೇಯ್ನ್ ಏನಿದೆ ಇವಾಗ ಇಂಡಕ್ಷನ್. ಸರ್ ಎಲ್ಲರೂ ಕಂಡುಬಿಡೋಣ ಸರ್, ಇಂಡಕ್ಷನ್ ಕ್ಲಬ್ ಮೆಂಬರ್ಸ್ ಇದೆ ಅಂತ. ಸೊ ಎಲ್ಲರೂ ಅಲ್ಲೇ ನಿಂತ್ಕೊಳ್ತೀರಾ ಅಥವಾ ಹಿಂಗೆ ಬಂದುಬಿಡಿ, ಈ ಕಡೆ ನಿಂತ್ಕೊಂಡ್ಬಿಡಿ. ಕ್ಲಬ್ ಮೆಂಬರ್ಸ್ ಎಲ್ಲ ಯಾರು ಇರ್ತೀರಾ, ಕ್ಲಬ್ ಮೆಂಬರ್ಸ್ ಯಾರಿದ್ದಾರೆ ನೀವು ಬನ್ನಿ, ನೀವು ಬನ್ನಿ.